ನಮಸ್ತೆ ಫ್ರೆಂಡ್ಸ್, ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಅದರಿಂದ ಹಲಸಿನ ಬೀಜನ ಇವತ್ತು ತಗೊಂಡು ಬಂದಿದ್ದೀನಿ. ಈ ಹಲಸಿನ ಬೀಜ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿನೇ ಮಾಡ್ತಾ ಇದ್ದೀನಿ. ತುಂಬಾ ಜನರಿಗೆ ಸ್ವಲ್ಪ ಇಷ್ಟ ಇರೋದಿಲ್ಲ, ಆದ್ರೆ ಇದನ್ನ ಸ್ವಲ್ಪ ವೆರೈಟಿಯಾಗಿ ಟೇಸ್ಟಿಯಾಗಿ ಮಾಡಿದ್ರೆ ಖಂಡಿತ ಇಷ್ಟಪಡ್ತಾರೆ. ಯಾಕಂದ್ರೆ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ ಇರುವಂತ ಒಂದು ಬೀಜ ಇದು. ಅದರಿಂದ ಎಲ್ಲರೂ ಈ ರೆಸಿಪಿನ ಮಾಡಿ ಟ್ರೈ ಮಾಡಿ ನೋಡಿ. ಅದಕ್ಕೋಸ್ಕರ ಮೊದಲು ನೋಡಿ, ನಾನಿಲ್ಲಿ 1 ಕಪ್ಪಿನಷ್ಟು ನಾನಿಲ್ಲಿ ಹಲಸಿನ ಬೀಜ ತಗೊಂಡಿರೋದು, ಅದರಿಂದ ನಾನು 1 ಕಪ್ಪಿನಷ್ಟು ತಗೋತಾ ಇದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದು. ಮೊದಲು ಇದ್ರೆ ಸಿಪ್ಪೆ ತೆಗಿಬೇಕು. ಅದಕ್ಕೋಸ್ಕರ ನೋಡಿ, ಈ ರೀತಿ ಒಂದು ಜಸ್ಟ್ ಒಂದು ಕ್ರಶ್ ಮಾಡಿಬಿಟ್ರೆ ಸಾಕು, ನಮಗೆ ಈಸಿಯಾಗಿ ಇದರ ಸಿಪ್ಪೆ ತೆಗಿಬಹುದು. ನೋಡಿ ಈ ರೀತಿ ಜಜ್ಜಿಬಿಟ್ಟು, ಜಾಸ್ತಿ ಜಜ್ಜೋದು ಬೇಡ, ಜಸ್ಟ್ ಒಂದು ಈ ರೀತಿ ಬಡ್ದ್ರೆ ಸಾಕು. ಈ ರೀತಿ ಬರುತ್ತೆ ನೋಡಿ. ಇನ್ನು ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ಮೊದಲು. ಆ ಥರ ಏನು ಇರೋದಿಲ್ಲ, ಸ್ವಲ್ಪ ಡಸ್ಟ್ ಏನಾದಿದ್ರೆ ಹೋಗ್ಲಿ ಅಂತ ಮಾತ್ರ. ನೋಡಿ ಈ ರೀತಿ ನೀರಿಂದ ತೊಳ್ಕೊಂಡ್ಬಿಟ್ಟು ಆಮೇಲೆ ಅದ್ರಲ್ಲಿ ಒಂಥರ ಗಮ್ ಥರ ಇರುತ್ತೆ ಅಲ್ವಾ, ಅದೆಲ್ಲ ಚೆನ್ನಾಗಿ ಹೋಗ್ಲಿ ಅಂತ ಈ ರೀತಿ ಮಾಡ್ತಾ ಇರೋದು. ಇನ್ನು ಇದನ್ನ ನೇರವಾಗಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಕುಕ್ಕರಿಗೆ ಹಾಕೊಂಡ್ಬಿಟ್ಟು ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು 3-4 ವಿಸಿಲು ಬೇಯಿಸ್ಬೋದು. ಅದು ನೀವು ನೋಡ್ಕೊಂಡು ಬೇಯಿಸಿದ್ರೆ ಸಾಕು. ಅಷ್ಟೊತ್ತಿಗೆ ನೋಡಿ, ನಾನಿಲ್ಲಿ ಅರ್ಧ ಕಪ್ಪು ದೋಸೆ ಅಕ್ಕಿನ 3 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ಇವಾಗ ಅದು ರೆಡಿ ಆಗಿದೆ. ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡಬೇಕು. ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಫೈನ್ ಆಗಿ ರುಬ್ಬೇಕು. ನೋಡಿ ಈ ರೀತಿ, ಅಂದ್ರೆ ಜಾಸ್ತಿ ನೀರು ಆಗ್ಬಾರ್ದು, ಸ್ವಲ್ಪ ಹಾಕೊಂಡ್ರೆ ಸಾಕು. ಅದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರ್ಬೇಕಂದ್ರೆ, ನಾವ್ ಈ ರೀತಿ ಮಿಕ್ಸ್ ಮಾಡುವಾಗ ನೋಡಿ, ಸೌಟಿನ ಹಿಂಬದಿಯಲ್ಲಿ ಕರೆಕ್ಟ್ ಸ್ಪ್ರೆಡ್ ಆಗುವ ರೀತಿಯಲ್ಲಿ ಇರಬೇಕು. ಅಂದ್ರೆ ಅದನ್ನು ಅಲ್ಲಿ ಅಂಟಿ ನಿಲ್ಲುವ ರೀತಿಯಲ್ಲಿ ಇರಬೇಕು. ಈ ರೀತಿ ಇರ್ಬೇಕು, ಅಂದ್ರೆ ಜಾಸ್ತಿ ನೀರಾಗಬಾರ್ದು. ನೋಡಿ ಈ ಹದಕ್ಕೆ ಬಂದ್ರೆ ಸಾಕು. ಆಯ್ತಾ? ಅಷ್ಟೊತ್ತಿಗೆ ನೋಡಿ, ಇಲ್ಲಿ ನಮ್ಮ ಕುಕ್ಕರಲ್ಲಿ ಹಲಸಿನ ಬೀಜ ಕೂಡ ಬೆಂದು ರೆಡಿ ಆಗಿದೆ. ಇವಾಗ ಮುಟ್ಟುವಾಗ ಒಳ್ಳೆ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಇರಬೇಕು, ಇಲ್ಲ ಅಂದ್ರೆ ಪುನಃ ಬೇಯಿಸ್ಕೊಳ್ಳಿ. ನೋಡಿ, ಅಂದ್ರೆ ಅದು ನಮ್ಗೆ ರುಬ್ಬೋದಿಕ್ಕಿರೋದು, ಇಲ್ಲ ಅಂದ್ರೆ ರುಬ್ಬೋದಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ ಈ ರೀತಿ ಚೆನ್ನಾಗಿ ಬೆಂದ್ರೆ ಈಸಿಯಾಗಿ ಪೇಸ್ಟ್ ಮಾಡ್ಬೋದು. ಇದನ್ನ ಪೇಸ್ಟ್ ಮಾಡಿ ತರ್ತೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹುಡಿ ಮಾಡಿದ ಬೆಲ್ಲ ತಗೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಕರಗಿಸ್ಬೇಕು. ಮೊದಲು ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೋದು, ಒಂದು 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ. ಅಂದ್ರೆ ಕರೆಕ್ಟ್ ಮೆಲ್ಟ್ ಆಗಿ ಬರೋದಕ್ಕೋಸ್ಕರ 1-2 ಟೇಬಲ್ ಸ್ಪೂನ್ ಹಾಕಿದ್ರು ಪರವಾಗಿಲ್ಲ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಬೆಲ್ಲ ಕರಗಿ ಸಿಗ್ಬೇಕು ಮೊದಲು. ಬೆಲ್ಲ ಎಲ್ಲ ಕರಗಿದ್ಮೇಲೆ ಇದಕ್ಕೆ ಪುನಃ ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ಬೇಕು. ಅದನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಅದೆರಡು ಕೂಡ ಮಿಕ್ಸ್ ಆಗಿ ಬರಬೇಕು. ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಅವಾಗ ರುಬ್ಬಿಟ್ಟಿದ್ದೀವಲ್ವಾ ಹಲಸಿನ ಬೀಜ, ಅದನ್ನ ಕೂಡ ಇದಕ್ಕೆ ಹಾಕ್ಬೇಕು. ಹಾಕ್ಬಿಟ್ಟು ಇದಿವಾಗ ಎರಡು ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಬರಬೇಕು. ಅಂದ್ರೆ ಇದಿವಾಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಅಂದ್ರೆ ಇವಾಗ ಮೊದಲು ಅದೆರಡು ಮಿಕ್ಸ್ ಆಗಿ ಬರ್ಬೇಕಲ್ವಾ, ಆದ ಕಾರಣ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಟ್ಟು ಎರಡು ಕೂಡ ಮಿಕ್ಸ್ ಆಗಿ ನೋಡಿ ಈ ರೀತಿ ಪೇಸ್ಟ್ ತರ ಬರ್ಬೇಕು. ಇನ್ನು ಇದು ತಳ ಬಿಟ್ಟು ಬಂದ್ರೆ ಸಾಕು. ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕೊಳ್ಳಿ, ನಾನು ಹಾಕೊಂಡಿದ್ದೀನಿ. ನೋಡಿ ಸ್ವಲ್ಪ ತಳ ಬಿಟ್ಟು ಬರಬೇಕು, ಅಲ್ಲೇ ತನಕ ಇದನ್ನ ಬೇಯಿಸಿದ್ರೆ ಸಾಕು. ಅವಾಗೊಂದು ಪೇಸ್ಟ್ ರೆಡಿ ಆಗುತ್ತೆ, ನಮಗೆ ಫಿಲ್ಲಿಂಗ್ಸ್ ರೆಡಿ ಆಗುತ್ತೆ. ನೋಡಿ ಇನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ ಸ್ವಲ್ಪ ಆರಿದ್ಮೇಲೆ ಇದನ್ನ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಜಸ್ಟ್ ನೋಡಿ, ನಿಮ್ಗೆ ಸೈಜ್ ಯಾವ ಅಳತೆಯಲ್ಲಿ ಬೇಕೋ ಆ ರೀತಿ ಮಾಡ್ಕೊಂಡ್ರೆ ಆಯ್ತು. ನೋಡಿ ನಾನಿವಾಗ ಸ್ಟವ್ ಅಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ, ಅದು ತಳ ಬಿಟ್ಟು ಬಂದಿದೆ. ನೆಕ್ಸ್ಟ್ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಅಕ್ಕಿ ಹಿಟ್ಟು, ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕ್ತೀನಿ. ಅದು ಆಪ್ಷನಲ್, ಕಲರಿಗೋಸ್ಕರ ಮಾತ್ರ. ನೆಕ್ಸ್ಟ್ ನಮ್ಮ ಈ ಒಂದು ಉಂಡೆ ತಗೊಂಡ್ಬಿಟ್ಟು ಆ ಹಿಟ್ಟಿಗೆ ಹಾಕ್ಬೇಕು. ಆಮೇಲೆ ಅದನ್ನ ಈ ರೀತಿ ಕವರ್ ಮಾಡ್ಕೋಬೇಕು. ಕವರ್ ಮಾಡಿದ್ಮೇಲೆ ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿ ಎಕ್ಸ್ಟ್ರಾ ಇರುವ ಹಿಟ್ಟನ್ನೆಲ್ಲ ತೆಗಿಬೇಕು. ಜಸ್ಟ್ ಇದು ಮಾತ್ರ ಹಾಕೊಂಡ್ಬಿಟ್ಟು ಎಲ್ಲ ಕೂಡ ಈ ರೀತಿ ಫ್ರೈ ಮಾಡ್ಬೇಕು. ಅದನ್ನ ತಿರುಗಿಸಿ ತಿರುಗಿಸಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ಬೇಕು. ಒಳಗಡೆ ಆಲ್ರೆಡಿ ಬೆಂದಿರೋದು ಹೈ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಕೊಳ್ಳಿ. ನೋಡಿ ಹೊರಗಡೆ ಈ ರೀತಿ ಕ್ರಿಸ್ಪಿಯಾಗಿ ಬರ್ಬೇಕು. ಸೂಪರ್ ಆಗಿರುವಂತ ಒಂದು ಸುಕ್ಕಿನುಂಡೆ ಅಥವಾ ಸುಕ್ರುಂಡೆ, ಅದು ಹಲಸಿನ ಬೀಜ ಉಪಯೋಗಿಸ್ಕೊಂಡು ಮಾಡಿರುವಂತಹ ಸುಕ್ಕಿನುಂಡೆ ನೋಡಿ ಇಲ್ಲಿ ರೆಡಿ ಆಗಿದೆ. ನೀವು ಮಾಡ್ತೀರಾ ಇದನ್ನ? ಅಂದ್ರೆ ನಾರ್ಮಲ್ ನಾವು ಬೇರೆ ಟೈಪ್ ಅಲ್ಲಿ ಮಾಡ್ತೀವಿ, ಈ ರೀತಿ ಒಂದು ಸ್ವಲ್ಪ ವೆರೈಟಿ ಆಗಿ ಮಾಡಿ ನೋಡಿ. ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.